ನಾನಿವತ್ತು ಪುರಿಯಿಂದ ಒಂದು ಒಳ್ಳೆ ಮೃದುವಾದಂತಹ ದೋಸೆ ಮಾಡ್ತಾಯಿದ್ದೀನಿ. ಪುರಿಯನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ತುಂಬ ಮೃದುವಾದಂತಹ ತುಂಬ ರುಚಿಯಾಗಿರುವಂತಹ ದೋಸೆ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಮೃದುವಾದ ದೋಸೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನೋಡಿ, ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ಪಿನಷ್ಟು ನಾನು ಪುರಿ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ಹಾಕ್ಕೋಬೇಕು. ಇದನ್ನು ಇವಾಗ ನೀರು ಹಾಕಬಾರ್ದು, ಹಾಗೆಯೇ ಡ್ರೈ ಆಗಿ ಪುಡಿ ಮಾಡ್ಕೋಬೇಕು. ನೋಡಿ, ನಾನು ಪುಡಿ ಮಾಡ್ಕೊಂಡಿದ್ದೀನಿ. ತುಂಬ ನುಣ್ಣಗೇನು ಬೇಡ, ತರಿಯಾಗಿದೆ ನೋಡಿ, ಇಷ್ಟ ಆದರೆ ಸಾಕಾಗತ್ತೆ. ಇದನ್ನಿವಾಗ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ನಾವು ಯಾವ ಕಪ್ಪಲ್ಲಿ ಪುರಿ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ 1 ಕಪ್ಪಿನಷ್ಟು ರವೆ ತೊಗೊಂಡಿದ್ದೀನಿ. ಇದು ಬೆಂಗಳೂರು ರವೆ, ಮಾಮೂಲಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವ ಆ ರವೆ. ಆದ್ದರಿಂದ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ಅಂತ. ಚಿರೋಟಿ ರವೆ ಇದ್ದರೆ ಹಾಗೆ ಹಾಕಿ, ಪುಡಿ ಮಾಡೋದೇನು ಬೇಡ. ನೋಡಿ, ಪುಡಿ ಮಾಡ್ಕೊಂಡಿದ್ದೀನಿ. ತುಂಬ ನುಣ್ಣಗೇನು ಮಾಡ್ಕೊಂಡಿಲ್ಲ, ಚಿರೋಟಿ ರವೆ ಹದಕ್ಕೆ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಇವಾಗ ಈ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಇದ್ದರೆ ಹಾಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ನೋಡಿ, 1 ಕಪ್ಪು ಮೊಸರು, ಅದೇ ಕಪ್ಪಲ್ಲಿ 1 ಕಪ್ನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ನೀರು ಎಷ್ಟು ಬೇಕಾಗುತ್ತೋ ನೋಡ್ಕೋಬೇಕಾಗುತ್ತೆ. ಮೊದಲು ಮೊಸರೆಲ್ಲ ಕ್ಲೀನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ, 1 ಕಪ್ಪು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ತುಂಬ ತೆಳು ಮಾಡ್ಕೋಬಾರ್ದು ಇದನ್ನು. ಒಂದು ಸ್ವಲ್ಪ ಗಟ್ಟಿನೇ ಆಯಿತು ನೋಡಿ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. 1 ಕಪ್ ನೀರು ತೊಗೊಂಡಿದ್ದೀನಿ, ಅದರಲ್ಲಿ ಅರ್ಧ ಹಾಕಿದ್ದೀನಿ ನೀರನ್ನ. ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಒಟ್ಟಿಗೆ ನೀರು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ತೆಳು ಆಗಿಬಿಡತ್ತೆ. ಕ್ಲೀನಾಗೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, 1 ಕಪ್ಪಲ್ಲಿ ಅರ್ಧ ಕಪ್ ಮಾತ್ರ ನಾನು ಹಾಕಿರೋದು. ಇವಾಗ ಕರೆಕ್ಟಾಗಿದೆ ನೋಡಿ. ಇಷ್ಟು ಗಟ್ಟಿ ಇರಬೇಕು, ತುಂಬ ತೆಳುವಾಗಿ ಮಾಡ್ಕೋಬಾರ್ದು. ಇದಕ್ಕೆ ನಾನು 1 ಪ್ಯಾಕೆಟ್, ಚಿಕ್ಕ ಪ್ಯಾಕೆಟ್ ಈನೋ ಬರುತ್ತಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈನೋ ಹಾಕೋದ್ರಿಂದ ತುಂಬ ಮೃದುವಾಗಿ ಚೆನ್ನಾಗಿ ಬರುತ್ತೆ ದೋಸೆ. ಅದ್ರ ಮೇಲೆ 1 ಸ್ಪೂನ್ನಷ್ಟು ನೀರು ಹಾಕ್ಕೊಳ್ತೇನೆ. 1 ಸ್ಪೂನ್ ಮಾತ್ರ ಸಾಕು, ಜಾಸ್ತಿ ಹಾಕಬಾರ್ದು. ಆಮೇಲೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈನೋ ಪೌಡರು ಎಲ್ಲ ಕಡೆ ಕ್ಲೀನಾಗಿ ಬೆರೆತ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗಿದು ರೆಡಿ ಆಯಿತು. ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 15 ನಿಮಿಷ ಹಾಗೆ ಬಿಡಬೇಕು. ಅಲ್ಲಿ ತನಕ ಒಂದು ಸೂಪರ್ ಆಗಿರೋ ಚಟ್ನಿ ಇವಾಗ ರೆಡಿ ಮಾಡ್ಕೊಳ್ಳೋಣ ದೋಸೆ ಜೊತೆ ತಿನ್ನೋಕ್ಕೋಸ್ಕರ. ಇವಾಗ ನೋಡಿ, ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. 1 ಕಪ್ನಷ್ಟು ಕಾಯಿ ತುರಿ ಹಾಕಿದ್ದೀನಿ. 1/4 ಕಪ್ಪು ಕಡಲೆ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಹಾಗೂ ಕರಿಬೇವನ್ನು ಹುರ್ಕೊಂಡು ಹಾಕ್ಕೊಂಡಿದ್ದೀನಿ. ಹುರ್ಕೊಂಡೇ ಹಾಕ್ಕೊಳ್ಳಿ, ಗ್ಯಾಸ್ಟ್ರಿಕ್ ಆಗಲ್ಲ ಮೆಣಸಿನ್ಕಾಯಿ ಹುರ್ಕೊಂಡು ಹಾಕ್ಕೊಳ್ಳೋದ್ರಿಂದ. ಶುಂಠಿ ಸ್ವಲ್ಪ ಹಾಗೂ ಬೆಳ್ಳುಳ್ಳಿ ಒಂದು 7ರಿಂದ 8 ಸಲ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು ಅರ್ಧ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ರುಬ್ಬುವುದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡಿದ್ದೀನಿ. ನೋಡಿ, ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ತುಂಬ ನುಣ್ಣಗೇನಲ್ಲ, ಫೈನ್ ಪೇಸ್ಟ್ ಅಲ್ಲ, ಸ್ವಲ್ಪ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಈ ಚಟ್ನಿ. ಇದಕ್ಕೆ ಒಂದು ಒಗ್ಗರಣೆ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 1 ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಬಾಣಲೆಗೆ ಗ್ಯಾಸ್ ಆನ್ ಮಾಡಿದ್ದೀನಿ. ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅಷ್ಟು ಹಾಕ್ಕೊಂಡ್ರೆ ಸಾಕು. 2 ಚಟಪಟ ಅಂತ ಸಿಡಿದ ಮೇಲೆ 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಟೇಸ್ಟ್ ಕೊಡುತ್ತೆ ಉದ್ದಿನಬೇಳೆ ಹಾಕೋದ್ರಿಂದ. ಕೆಂಪಗಾಗೋವರೆಗೆ ಉದ್ದಿನಬೇಳೆನ ಹುರ್ಕೋಬೇಕು. ಕೆಂಪಗಾಗಿದೆ. ಇವಾಗ ಇದಕ್ಕೆ ನಾನು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕೆಂಪಗಾಗಿದೆ. ಕರಿಬೇವು ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ನಾನು. ನೋಡಿ, ಚಟ್ನಿಗೆ ಇವಾಗ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಿಂಬೆಹಣ್ಣು. ಹುಣಸೆ ಹಣ್ಣಿನ ಬದಲಾಗಿ ನಾನಿಲ್ಲಿ ನಿಂಬೆಹಣ್ಣನ್ನು ಹಾಕಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ.
ಅರ್ಧ ಹೋಳೆಲ್ಲ ಹಿಂಡ್ಕೊಳಕ್ಕೆ ಹೋಗ್ಬಿಡಿ, ಒಂದು ಸ್ವಲ್ಪ ಒಂದು ಕಾಲು ಭಾಗದಷ್ಟು ಹಿಂಡ್ಕೊಂಡ್ರೆ ಸಾಕಾಗತ್ತೆ. ಒಗ್ಗರಣೆ ಹಾಕ್ಕೊಂಡೆ ನೋಡಿ. ಇವಾಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆಗಿರೋ ಚಟ್ನಿ ಇವಾಗ ರೆಡಿ ಆಯ್ತು ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ. ನಿಂಬೆಹಣ್ಣು ಬೇರೆ ಹಾಕಿದ್ದೀವಲ್ವ, ಟೇಸ್ಟು ಸಖತ್ತಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಈ ಥರ, ಆಯಿತಾ? ಇವಾಗ ಚಟ್ನಿ ರೆಡಿ ಆಯಿತು. ದೋಸೆಗೋಸ್ಕರ ನಾನು ದೋಸೆ ಹಿಟ್ಟಿಗೆ ಹಾಕೋಕ್ಕೋಸ್ಕರ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ನಷ್ಟು 1 ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ, 2 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕರಿಬೇವು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಕ್ಲೀನಾಗೆಲ್ಲ ಫ್ರೈ ಮಾಡ್ಕೋಬೇಕು. ಉದ್ದಿನಬೇಳೆ ಕೆಂಪಗಾಗೋವರೆಗೆ ಫ್ರೈ ಮಾಡ್ಕೊಂಡ್ರಾಯ್ತು. ಇವಾಗ ಸ್ಟವ್ನ ಆಫ್ ಮಾಡಿದ್ದೀನಿ ನಾನು. ಆ ಒಗ್ಗರಣೆನ ನೋಡಿ ಈ ದೋಸೆ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 10 ರಿಂದ 15 ನಿಮಿಷಗಳ ಕಾಲ ಇದನ್ನು ಹೀಗೆ ಇಡಬೇಕು ದೋಸೆ ಹಿಟ್ಟನ್ನು. ಆಮೇಲೆ ನಾನು ಈ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಕ್ಲೀನಾಗೆಲ್ಲ ಮಿಕ್ಸ್ ಆದ ಕೂಡಲೇ ನಾನು ಇಲ್ಲಿ ದೋಸೆ ಕಾವಲಿ ಕಾಯೋದಕ್ಕಿಟ್ಟಿದ್ದೆ, ಅದು ಹೆಂಚು ಕಾಯ್ದಿದೆ. ದೋಸೆ ನೋಡಿ ಒಂದು ಸೌಟ್ ಹಾಕ್ಕೊಂಡು ಅದನ್ನು ಅಗಲ ಮಾಡಬಾರ್ದು, ಹಾಗೆ ಬಿಟ್ಬಿಡಬೇಕು. ಅದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ. ಈಗ ನೋಡಿ ಸ್ವಲ್ಪ ಈ ರೀತಿ ಬೆಂದರೆ ಸಾಕಾಗುತ್ತೆ. ಆವಾಗ ಲಿಡ್ಡನ್ನು ನಾವು ತೆಗೆದುಬಿಟ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮೀಡಿಯಮ್ ಫ್ಲೇಮ್ಗಿನ್ನ ಸ್ವಲ್ಪ ಕಡಿಮೆನೇ ಉರಿ ಇರಲಿ, ನಾವು ದೋಸೆ ಬಿಡ್ತೀವಲ್ವ ಆವಾಗ. ಸಿಮ್ಗಿನ್ನ ಸ್ವಲ್ಪ ಜಾಸ್ತಿ ಉರಿ ಇಟ್ಕೊಂಡ್ರೆ ಸಾಕಾಗತ್ತೆ. ಹೀಗೆ ತಿರುವಿ ಹಾಕಿದಾಗ ಬೇಕಾದರೆ ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಬೇಯಿಸ್ಕೊಂಡ್ರೆ ಸರಿ ಹೋಗುತ್ತೆ. ಇಲ್ಲ ಅಂದರೆ ನಾವು ದೋಸೆ ಬಿಟ್ಟಾಗ ಮೀಡಿಯಮ್ ಫ್ಲೇಮ್ ಇದ್ದರೆ ಸ್ವಲ್ಪ ಒಂಥರ ಕಪ್ ಆ ಥರ ಆಗುತ್ತೆ. ಆದ್ದರಿಂದ ಮೀಡಿಯಮ್ ಫ್ಲೇಮ್ಗಿನ್ನ ಸ್ವಲ್ಪ ಕಡಿಮೆನೇ ಉರಿ ಇಟ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸಬೇಕು. 2 ಕಡೆನೂ ಚೆಂದಾಗಿ ರೀತಿ ಬೇಯಿಸ್ಕೋಬೇಕು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಇನ್ನೊಂದು ದೋಸೆ ಬಿಟ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನು ಹಾಗೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಹರಡಬಾರ್ದಷ್ಟೇ, ದೋಸೆ ಹಾಕಿಬಿಟ್ಟು ಹಾಗೆ ಬಿಟ್ಬಿಡಬೇಕು. ಮತ್ತು ಎಣ್ಣೆ ಸವರ್ಕೊಂಡು ಕ್ಲೀನಾಗಿ ಇದನ್ನು ಕೂಡ ಅದೇ ರೀತಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. 2 ಕಡೆ ಕೂಡ ಎಣ್ಣೆನ ಸವರ್ಕೊಂಡಿದ್ದೀನಿ. ಈ ದೋಸೆ ಬಂತರ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆಲ್ಲ ಖಂಡಿತವಾಗಿ ಇಷ್ಟ ಆಗುತ್ತೆ. ಪುಟ್ಟು ದೋಸೆ ಮಾಡಿಕೊಟ್ರೆ ಯಾವ ಮಕ್ಕಳಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ? ತುಂಬ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸಿಗೆ ಕೂಡ ಇದು ತುಂಬಾ ಒಳ್ಳೆ ರೆಸಿಪಿ. ಬೇಕು ಅಂದ ಕೂಡಲೇ ಥಟ್ ಅಂತ ಬೇಗ ಮಾಡ್ಕೊಂಬಿಡ್ಬೋದು ಈ ದೋಸೆನ. 2 ಕಪ್ ಪುರಿ ಹಾಗೂ 1 ಕಪ್ ರವೆಗೆ ಎಷ್ಟೊಂದು ದೋಸೆ ಆಗಿದೆ ನೋಡಿ. ದೋಸೆನ ದೋಸೆ ಕಾವಲಿ ಮೇಲೆ ನೀವು ಬಿಟ್ಕೋಬೇಕು. ಯಾವುದೇ ದೋಸೆ ಆಗಲಿ, ರೊಟ್ಟಿ ಚಪಾತಿ ಎಲ್ಲ ಮಾಡ್ತೀವಲ್ವ ಆ ಕಾವಲಿ ಮೇಲೆ ಬಿಟ್ಕೊಂಡ್ರೆ ಯಾವುದೇ ದೋಸೆನೂ ಖಂಡಿತವಾಗಿ ಚೆನ್ನಾಗಿ ಬರೋದಿಲ್ಲ. ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ ಈ ದೋಸೆ. ಆಮೇಲೆ ನಾವು ರಾತ್ರಿ ನೆನೆಸಬೇಕು ಅಕ್ಕಿನ, ಬೆಳಗ್ಗೆ ರುಬ್ಕೋಬೇಕು, ಆ ಥರ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ದೋಸೆ ತಿನ್ನಬೇಕು ಅಂದ ಕೂಡಲೇ ಮಾಡ್ಕೋಬೋದು. ದಿಢೀರಾಗಿ ಈ ದೋಸೆನ ಮಾಡ್ಕೋಬೋದು. ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡುವಾಗ ಈ ಥರ ತಿಂಡಿಗಳೆಲ್ಲ ಮಾಡಿಕೊಂಡ್ರೆ ತುಂಬ ಯೂಸ್ ಆಗುತ್ತೆ. ನಿಮಗೆಲ್ಲ ಈ ಸೂಪರ್ ಆಗಿರೋ ಚಟ್ನಿ ಹಾಗೂ ದೋಸೆ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ನಮಸ್ಕಾರ.